ಪ್ರೈಸ್ ದ ಲಾರ್ಡ್. ಎಲ್ಲರೂ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಎಂದು ನನಗೆ ಗೊತ್ತು. ನಾನು ಚೆನ್ನಾಗಿದ್ದೀನಿ, ನನ್ನ ಕುಟುಂಬನೂ ಚೆನ್ನಾಗಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ಈ ದಿನ ವಾಕ್ಯಕ್ಕಾಗಿ ಹೋಗೋಣ. ಈ ದಿನ ದೇವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ತುಂಬ ಭಯಭಕ್ತಿಯಿಂದ ಈ ವಾಕ್ಯಗಳನ್ನು ಕೇಳಿ ಹೊಂದಿಕೊಳ್ಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನದ ಪೀಠಿಗೆ ಯೆಹೋವನ ಕರುಣೆ. ಮನುಷ್ಯರ ಕರುಣೆ ನಮಗೆ ಬೇಡ, ಯೆಹೋವನ ಕರುಣೆನೇ ನಮಗೆ ಬೇಕಾಗಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. 2:22 ಯೋವೇಲ್ 2:22ರಿಂದ 26ವರೆಗೂ ನಾವು ಧ್ಯಾನ ಮಾಡ್ತೀವಿ ದೇವರ ಮಕ್ಕಳೇ. ಬನ್ನಿರಿ ಓದಿಕೊಳ್ಳೋಣ. ಸ್ತೋತ್ರ. ಭೂಜಂತುಗಳೇ ಅಂಜಬೇಡಿರಿ, ಭೂಜಂತುಗಳೇ ಅಂಜಬೇಡಿರಿ. ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷಾಲತೆಯು ಸಾರವತ್ತಾಗಿ ಫಲಿಸುವವು. ಭೂಜಂತುಗಳೇ, ಭೂಮಿಯಲ್ಲಿರುವ ಎಲ್ಲ ಮನುಷ್ಯರುಗಳೇ, ನೀವು ಭಯಪಡಬೇಡ್ರಿ, ಅಂಜಪಡಬೇಡ್ರಿ. ಏಕೆಂದರೆ ಕಾಡಿನಲ್ಲಿ ಹುಲ್ಲು ಬೆಳೆಯುತ್ತೆ, ಮರ ಹಣ್ಣು ಕೊಡುತ್ತೆ, ಅಂಜೂರ ಗಿಡ ದ್ರಾಕ್ಷಾಲತೆ ಕೊಡುತ್ತೆ, ಇದೆಲ್ಲ ನಡೆಯುತ್ತದೆ. ನೀವು ಯಾಕೆ ಭಯಪಡ್ತೀರಾ? ನೀವು ಫಲ ಕೊಡುವವರಾಗಿರಬೇಕು ಎನ್ನುವುದೇ ದೇವರ ಕರುಣೆ. ದೇವರು ವಾಗ್ದಾನಗಳನ್ನು ಕೊಡ್ತಾ ಇರೋದು, ಆತನ ಕರುಣೆಯಿಂದ ನಮಗೆ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಅದನ್ನು ನಾವು ರಿಸೀವ್ ಮಾಡಿಕೊಳ್ಬೇಕು. ಓದಿಕೊಳ್ಳೋಣ. 2:23 ಯೋವೇಲ್ 2:23 ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ತನ್ನ ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು, ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗೆ ಸುರಿಸುವನು. ನೋಡಿ, ನೀವು ಯಾವುದೋ ಒಂದು ಉಪದ್ರವದಲ್ಲಿ ಸಿಕ್ಕಾಕೊಂಡಿರ್ತೀರ. ಅರ್ಥ ಆಯ್ತಾ? ಒಂದು ವೇಳೆ ಆ ಉಪದ್ರವ ದೇವರೇ ಕೊಟ್ಟಿರಬಹುದು, ಇಲ್ಲ ಮನುಷ್ಯರಿಂದ ಬಂದಿರುವುದಾಗಿರ್ಬೋದು, ಇಲ್ಲ ಪ್ರೇತಗಳಿಂದ ದುರಾತ್ಮಗಳಿಂದ ಆದರೆ ಏನೇ ಶೋಧನೆಗಳು ಬಂದರೂ ದೇವರು ನಮ್ಮನ್ನು ಕೈ ಬಿಡೋನೇ ಅಲ್ಲ. ಅರ್ಥ ಆಯ್ತಾ? ಒಂದು ವೇಳೆ ದೇವರೇ ಕೊಟ್ಟಿದ್ರು, ದೇವರಿಗೆ ಅದು ಸಂತೋಷ. ನನ್ನ ಮಗಳು ತಡಿತಾಳ, ನನ್ನ ಮಗ ತಡಿತಾನ ಅಂಥೇಳಿ ಪರೀಕ್ಷೆ ಮಾಡ್ತಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ದೇವರ ನಾಮ ಮಹಿಮೆ ಪಡಿಸೋದು. ಅರ್ಥ ಆಯ್ತಾ? ನೋಡಿ, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕುರುಡ 38 ವರ್ಷಗಳಿಂದ ಬೆತಸ್ತಾ ಕೊಳದಲ್ಲಿ ಅವನು ಕುಳಿತುಕೊಂಡಿರ್ತಾನೆ. ಯಾರು ಒಬ್ಬರು ಅವನನ್ನು ಬಂದು ನೀರಿನೊಳಗೆ ಬಿಡೋಕ್ಕೆ ಇಲ್ಲ. ಆ ನೀರು ಬೆತಸ್ತಾ ಕೊಳದಲ್ಲಿ ದೇವದೂತರುಗಳು ಬಂದು ಅಲ್ಲಾಡಿಸ್ತಾರೆ. ಅದಕ್ಕೇ ಅಲ್ಲಿರುವ ಕಣ್ಣು ಕಾಣದೇ ಇದ್ದವರು ಎಲ್ಲರೂ ಹೋಗೋದ್ರಲ್ಲಿ ಮುಳುಗ್ತಾರೆ. ರೋಗದಲ್ಲಿರುವವರೆಲ್ಲ ಸೌಖ್ಯ ಹೊಂದಿಕೊಳ್ತಾರೆ. ಆದರೆ 38 ವರ್ಷಗಳಿಂದ ಬಿದ್ದಿರುವಂಥ ಕುಂಟನಿಗೆ ತನ್ನ ಸ್ಥಳದಿಂದ ಎದ್ದು ಹೋಗೋದಕ್ಕೆ ಅವನಿಗಾಗ್ತಾ ಇಲ್ಲ. ಆದರೆ ಅವನನ್ನು ಕರ್ಕೊಂಡೋಗಿ ಕೊಳದಲ್ಲಿ ಬಿಡೋದಕ್ಕೂ ಯಾರೂ ಇಲ್ಲ, ಕುಟುಂಬದವರು ಇಲ್ಲ, ಯಾರೂ ಇಲ್ಲ. ಹಾಗಿರುವಾಗ ಒಂದು ಸಾರಿ ಸ್ವಾಮಿ ಬರ್ತಾರೆ. ಬಂದ್ಬಿಟ್ಟು, ನಿನಗೆ ಯಾರು ಬೇಕಾಗಿಲ್ಲ, ನಿನಗೆ ನಾನೇ ಬೇಕು ಅಂತ ಸ್ವಾಮಿ ಹೇಳ್ತಾರೆ. ಎದ್ದು ನಿನ್ನ ಚಾಪೆಯನ್ನು ಸುತ್ತಿ ಎತ್ತುಕೊಂಡು ನಡೆ ಅಂತಾರೆ. ತಕ್ಷಣ ಅವನು ನಡೀತಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ದೇವರು ನಮ್ಮ ಉಪದ್ರವಗಳನ್ನು ನೋಡ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಚಿಯೋನಿನ ಸಂತತಿಯವರೇ ಅಂಜಬೇಡ್ರಿ, ಭಯಪಡಬೇಡ್ರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ನೀವು ಸಂತೋಷವಾಗಿರ್ರಿ. ನೀವೇನು ಮಾಡಬೇಕಂತೆ? ಸಂತೋಷವಾಗಿರ್ಬೇಕಂತೆ, ಉಲ್ಲಾಸವಾಗಿರ್ಬೇಕಂತೆ. ಆತನು ಮುಂಗಾರುವನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಮಳೆ, ಹಿಂಗಾರು ಮಳೆ ಅಂತ ಕೇಳಿಸ್ಕೊಂಡಿದ್ದಿರ್ಬೋದು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. ಅಂದರೆ ನೀವು ಯಾವ ರೀತಿಯಲ್ಲಿ ಸಂತೋಷದಲ್ಲಿ ಮೊದಲು ಇದ್ದೀರೋ ಆ ರೀತಿ ಆ ದಿನಕ್ಕೆ ಆ ಸಮಯಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತಾರಂತೆ ದೇವರು. ಆ ಸಂತೋಷ ನೀವು ಅನುಭವಿಸ್ತೀರ. ಯಾರ ಸಂತೋಷ? ಮನುಷ್ಯರಿಗೆ ಬರುವಂಥ ಸಂತೋಷ ಅಲ್ಲ, ಅದು ನೆಲೆ ನಿಲ್ಲಲ್ಲ. ದೇವರಿಂದ ಬರುವ ಸಂತೋಷನೇ ನೆಲೆ ನಿಲ್ಲೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ದೇವರಲ್ಲಿ ಮಾತಾಡ್ತಾ ಇರೋದು. ಬನ್ನಿರಿ, ಯೋವೇಲ್ 2:24 ಓದಿಕೊಳ್ಳೋಣ. ಕಣಗಳಲ್ಲಿ ಗೋಧಿಯು ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವುದಂತೆ. ನೋಡಿ, ಕಣ ಅಂದರೆ ರಾಗಿ ಗೋಧಿ ಎಲ್ಲ ತೆಗೆದು ಅದನ್ನು ಸೇಕರಿಸಿ ಇಟ್ಟಿರೋ ಒಂದು ಕಣ ಇದೆ. ಆ ಗೋಧಿ ರಾಶಿಯಾಗಿ ನಿಮ್ಮ ಕುಟುಂಬಗಳಲ್ಲಿ ತುಂಬಿರುತ್ತದೆ, ನಿಮ್ಮ ಕಿಚನ್ಗಳಲ್ಲಿ ತುಂಬಿರುತ್ತದೆ. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು.
ಹಾಗಾದರೆ ನಿಮ್ಮ ಪಾತ್ರೆಯಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುತ್ತದೆ. ಯಾವುದು ಪಾತ್ರೆ? ನಿಮ್ಮ ಆತ್ಮದ ಪಾತ್ರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಗ ದೇವರು ಹೇಳ್ತಾ ಇದ್ದಾರೆ, ಮತ್ತೆ ತುಂಬಿ ತುಳುಕುತ್ತವೆ. 25ರಲ್ಲಿ ಓದಿಕೊಳ್ಳೋಣ. 2:25 ಯೋವೇಲ್ ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಕಡೆಯಿಂದ ನಿಮ್ಮ ಸಂತೋಷ, ನಿಮ್ಮ ದವಸ ಧಾನ್ಯಗಳು, ವಸ್ತ್ರಗಳು, ನಿಮ್ಮ ಉದ್ಯೋಗ, ನಿಮ್ಮ ಸಮಾಧಾನ, ಆರೋಗ್ಯ ಎತ್ಕೊಂಡು ಹೋಯ್ತೋ ಅದನ್ನೆಲ್ಲ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಕಟ್ಟಿ ಕೊಡ್ತೀನಿ, ಎಲ್ಲ ವಾಪಸ್ಸು ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನೀವು ನಂಬುತ್ತೀರಾ? ಕರಗಳನ್ನೆತ್ತಿ ಜೈಘೋಷ ಮಾಡಿರಿ. ನಾನು ನಂಬ್ತೀನಿ. ಹಲ್ಲೆಲೂಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೋವೇಲ್ 27 ಓದಿಕೊಳ್ಳೋಣ. ಯೋವೇಲ್ 2:26 ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗಪಡರು. ಈ ಸಂತೋಷನ ನಿಮಗೆ ಕೊಟ್ಬಿಟ್ಟು ದೇವರು ಹೇಳ್ತಾ ಇದ್ದಾರೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಯಾಗಿರ್ತೀರಾ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ದೇವರ ನಾಮವನ್ನು ನೀವು ಕೊಂಡಾಡ್ತೀರಾ. ನನ್ನ ಜನರು ಎಂದಿಗೂ ಆಶಾಭಂಗ ಪಡೋದಿಲ್ಲ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಈ ವಾಕ್ಯ ಎಲ್ಲಿಗೆ ನೀವು ಯೋಚನೆ ಬರ್ತಾ ಇದೆ ನಿಮಗೆ? ಇಸ್ರಾಯೇಲ್ ಮಕ್ಕಳು ಮೋಶೆಗೆ ನಡೆಸ್ಕೊಂಡು ಹೋಗುವಾಗ ನೀರಿಲ್ಲ ಅಂತ ಗುಣಗುಟ್ಟಿದ್ರು, ಊಟ ಇಲ್ಲ ಅಂತ ಗುಣಗುಟ್ಟಿದ್ರು. ಅಯ್ಯೋ, ಫರೋಹನ ಹತ್ರ ಇದ್ದಿದ್ರೆ ಟೈಮ್ ನಮಗೆ ಸಿಗ್ತಾ ಇತ್ತು, ನೀನು ಎಲ್ಲಿ ದೇವರಿದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತೇಳಿ ಗುಣಗುಟ್ಟೋದು ಜಾಸ್ತಿ. ಮೋಶೆಗೆ ಎಷ್ಟು ದುಃಖ ಆಗಿರ್ಬೋದು ಯೋಚನೆ ಮಾಡಿರಿ. ಅವಾಗ ಒಂದೊಂದು ಸಾರಿನೂ ದೇವರು ಬಂಡೆ ಒಡೆದು ನೀರು ಬಂತ. ಬಂಡೆ ಯಾರು? ಯೇಸು ಸ್ವಾಮಿನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬಂಡೆ ಒಡೆದು ದೇವರು ನೀರು ಕೊಟ್ಟರು. ಮೋಶೆ ಹೊಡೆದಿದ್ದು. ಆಮೇಲೆ ಇದು ಸಮುದ್ರ ವಿಶ್ವವಾಗಿತ್ತು, ಅದನ್ನು ಶುದ್ಧೀಕರಿಸಿ ದೇವರು ಕುಡಿಯೋಕ್ಕೆ ನೀರು ಕೊಟ್ಟರು. ಹೊಟ್ಟೆಸಿ ಅಂತ ಹೇಳಿದಾಗ ದೂತರುಗಳ ಮನ್ನವನ್ನು ಕೊಟ್ಟರು. ಹಾಗಾದರೆ ಅವರು ಮಾಂಸಾಹಾರಿಗಳನ್ನು ಕೇಳಿದ್ರು, ಪಕ್ಷಿಗಳನ್ನೆಲ್ಲ ಕಳಿಸ್ಕೊಟ್ರು. ಅವ್ರಿಗೆ ಮುಖಕ್ಕೆ ಕೊಡ್ದಂಗೆ ಆಗಬೇಕು, ಆ ರೀತಿ ನೀವು ತಿಂದು ತೃಪ್ತಿ ಆಗ್ತೀರಾ ಅಂತೇಳಿ ದೇವರು ಮಾತಾಡಿದ್ರು. ಆದರೆ ನಾವು ಗುಣಗುಟ್ಟಲೇಬಾರದು ದೇವರ ಮಕ್ಕಳೇ. ದೇವರು ಇಲ್ಲಿ ಕೊಟ್ಟಿರುವ ವಾಗ್ದಾನದ ವಾಕ್ಯಗಳು ಖಂಡಿತವಾಗಲೂ ನಮಗೆ ಕೊಟ್ಟಿದ್ದಾರೆ. ಆತನ ನಾಮವನ್ನು ಮಹಿಮೆ ಪಡಿಸ್ರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನ ನಾಮವನ್ನು ಕೊಂಡಾಡಬೇಕು ನೀವು. ಅರ್ಥ ಆಯ್ತಾ? ಬನ್ನಿರಿ, ಯೋವೇಲ್ 2:27-26 ಮತ್ತೆ ಇನ್ನೊಂದು 60 ಕೊನೆಯದಾಗಿ ಓದಿಕೊಳ್ಳೋಣ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಹಾಗಾದರೆ 27ರಲ್ಲಿ ಏನು ಮಾತಾಡ್ತಾ ಇದ್ದಾರೆ? ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಪಡರು. ನಾನೇ ನಿಮ್ಮ ದೇವರು ಹೇಳ್ಕೊಳ್ಬೇಕೇ? ನಮ್ಮ ದೇವರೇ. ಅರ್ಥ ಆಯ್ತಾ? ನಮಗೆ ದೇವರು ಮಧ್ಯಸ್ಥನು, ನಮ್ಮ ಕುಟುಂಬಸ್ಥನು, ನಮಗೆಲ್ಲ ದೇವರೇ. ನಮ್ಮ ಯೇಸು ಸ್ವಾಮಿನೇ, ಪರಿಶುದ್ಧಾತ್ಮನೇ. ಅರ್ಥ ಆಯ್ತಾ? ನಮಗೆಲ್ಲವೂ ಆಗಿರುವಾಗ ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರು ಯಾವತ್ತೂ ಆಶಾಭಂಗ ಪಡೋದಿಲ್ಲ. ನಾವು ಯಾವತ್ತೂ ಆಶಾಭಂಗ ಪಡೋದಿಲ್ಲ. ಮನುಷ್ಯರಿಗೆ ನೋಡುವಾಗ ಅಯ್ಯೋ ಇವರ ಅಂತ ಹೇಳ್ಬೋದು, ಆದರೆ ದೇವರು ನಾವು ಸುಂದರವಾಗಿ ಕಾಣ್ತೀವಿ. ನಮಗೆ ಕೊಟ್ಟ ಆರೋಗ್ಯ, ಆಯಸ್ಸು, ಬಲಕ್ಕಾಗಿ, ಬಿಡುಗಡೆಗಾಗಿ, ಅದ್ಭುತಗಳಿಗಾಗಿ ಏನೇನು ಮಾಡಿದ್ದಾರೆ ದೇವರು, ಅದನ್ನೆಲ್ಲ ದೇವರು ನೆನೆಸ್ಕೊಂಡು ಆತನನ್ನು ಕೊಂಡಾಡಿ ಸ್ತುತಿಸಬೇಕು ದೇವರ ಮಕ್ಕಳೇ. ಗುಣಗುಟ್ಟೋದಲ್ಲ, ಗುಣಗುಟ್ಟಲೇಬಾರ್ದು. ಗುಣಗುಟ್ಟಿದ್ರೆ ತಡೆಗಳಾಗುತ್ತದೆ. ಈ ವಾಕ್ಯಗಳನ್ನು ಪಟ್ಟಾಗಿ ಹಿಡ್ಕೊಳ್ಬೇಕು. ನೀವು ಪಟ್ಟಾಗಿ ಹಿಡ್ಕೊಂಡು ನಂಬಬೇಕು. ಏನು ವಾಗ್ದಾನ ಇವತ್ತು ಕೊಟ್ಟಿದ್ದಾರೆ? ನಿಮಗೆ ಹಾಳಾಗಿದ್ದಲ್ಲ, ನಿಮಗೆ ನಿಮ್ಮ ಹತ್ರದಿಂದ ಕಿತ್ಕೊಂಡಿದ್ದಲ್ಲ ನಾನು ವಾಪಸ್ ಕೊಡ್ತೀನಿ. ನೀವು ಆಶಾಭಂಗ ಪಡೋದಿಲ್ಲ, ಹೊಟ್ಟೆ ತುಂಬ ತಿಂದು ತೃಪ್ತಿ ಆಗ್ತೀರಾ. ಈ ರೀತಿಯಾಗಿ ನೀವೇನು ಮಾಡ್ತೀರಾ? ದೇವರನ್ನು ಕೊಂಡಾಡ್ರಿ ಅಂತ ಹೇಳ್ತಾ ಇರೋದು ಯೋವೇಲ್. ಅರ್ಥ ಆಯ್ತಾ? ಇವಾಗ ಅದೇ ನಾವು ಸಂತೋಷದಿಂದ ನಾವು ಆಲಯಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಸಂತೋಷದಿಂದ ಆತನನ್ನು ಸ್ತುತಿಸೋಣ. ದೇವರು ನಮಗೆ ಈ ವಾರಕ್ಕೆ ನಾವೇನು ಕೇಳೋದು ಬೇಕಾಗಿಲ್ಲ. ದೇವರಿಗೆ ಗೊತ್ತಿದೆ
ನೀನು ಹೋಗಿ ಆತನ ಸನ್ನಿಧಾನದಲ್ಲಿ ನಿಂತ್ಕೋ. ನಿನ್ನ ಮನಸ್ಸು, ನಿನ್ನ ಕಣ್ಗಳು ಪರ್ವತದ ಮೇಲೆ ಇರಬೇಕು ಹೊರತು ಬೇರೆ ಎಲ್ಲೂ ಇರಬಾರ್ದು. ಮನುಷ್ಯರು ನೋಡಬೇಡ ದೇವರ ಮಕ್ಕಳೇ. ಮನುಷ್ಯರು ನೋಡಿದ್ರೆ ಏನು ಸಿಕ್ಕುತ್ತೆ? ದೇವರನ್ನೇ ನೋಡು. ದೇವ್ರು ನಿನಗೇನು ಬೇಕು ಈ ವಾರಕ್ಕೆ ಎಲ್ಲ ಕೊಡ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರೆಲ್ಲರೂ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಸಂತೋಷದಿಂದ ಆಲಯಕ್ಕೆ ಹೋಗೋಣ. ಗಾಡ್ ಬ್ಲೆಸ್ ಯು.